ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕೊರೋನಾ ಸಂಹಾರಕ್ಕೆ ಸಮೂಹ ಶಕ್ತಿಯೇ ಬ್ರಹ್ಮಾಸ್ತ್ರನ? ಮುಂಬೈ ದೆಹಲಿಯಲ್ಲಿ ಸಮೂಹ ಶಕ್ತಿ ಹೆಚ್ಚಾಗಿದ್ದು ಹೇಗೆ? 18 ಕೋಟಿ ಭಾರತೀಯರು ಕೊರೋನಾ ವೈರಸ್ನ ಓಡಿಸಿದ್ದು ಹೇಗೆ? ಇಷ್ಟಕ್ಕೂ ಏನಿದು ಸಮೂಹ ಶಕ್ತಿ? ಇದರಿಂದ ಹೇಗೆ ಕೊರೋನಾನ ಸಂಹರಿಸಬಹುದು ಅಂದ್ರ ಇದೆಲ್ಲವನ್ನು ಕ್ಲಿಯರ್ ಕಟ್ ಆಗಿ ಹೇಳೋದೇ ಇವತ್ತಿನ ಫೋಕಸ್ 18 ಸಮೂಹ ಶಕ್ತಿ ಬ್ರಹ್ಮಾಸ್ತ್ರ. ಕ್ರೂರಿ ಕೊರೋನಾಗೆ ಸಿಲುಕಿದ ಮುಂಬೈನಲ್ಲಿ ಹಂಗಾಯ್ತ. ದಿಲ್ಲಿ ಜನರ ದೇಹದಲ್ಲಿ ಆ ಶಕ್ತಿ ಕಾಣಿಸ್ಕೊಂಡಿದ್ಯಾ? ಕೊರೋನಾ ಸಂಹರಿಸಿ ಬಿಡುತ್ತಾ ಅದೊಂದು ಬ್ರಹ್ಮಾಸ್ತ್ರ. ಹೆಮ್ಮಾರಿ ಕೊರೋನಾಗೆ ಯಾವುದೇ ಮದ್ದಿಲ್ಲ. ಹಿಂಗಾಗಿನೇ ಮದ್ದಿಲ್ಲದ ಈ ಮಹಾಮಾರಿ ಊರು ಕೇರಿ ತಿರುಗಿ ಕಂಡವರನ್ನ ಕೊಲ್ತಾ ಇದೆ. ಇಡೀ ಜಗತ್ತನ್ನೇ ಕಿತ್ತು ತಿಂತಿದೆ. ಇಂಥ ಕ್ರಿಮಿಯಿಂದಾನೇ ಬೆಂಗಳೂರು ಕಂಗೆಟ್ಟು ಹೋಗಿದೆ, ಮುಂಬೈ ಕಂಗಾಲಾಗಿದೆ, ದೆಹಲಿ ದಂಗಾಗಿ ಹೋಗಿದೆ. ಹೀಗೆ ಸಾಕಷ್ಟು ನಗರಗಳು ಬೆಂದು ಹೋಗ್ತಿವೆ. ಆದ್ರೆ ಇಂಥ ಸಂಕಷ್ಟದ ನಡುವಲ್ಲೇ ಮುಂಬೈ ಮತ್ತು ದೆಹಲಿಯಲ್ಲಿ ಕಾಣಿಸಿಕೊಂಡಿದೆ ಯಾರು ಊಹಿಸದ ಕೊರೋನಾವನ್ನ ಕೊಲ್ಲಬಲ್ಲ ಮಹಾಶಕ್ತಿ. ಅತ್ತ ಬೆಡ್ ಇಲ್ಲ, ಇತ್ತ ವೆಂಟಿಲೇಟರ್ ವ್ಯವಸ್ಥೆ ಸಿಗ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಬರ್ತಾ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಒಂದಷ್ಟು ಸೋಂಕಿತರಿಗೆ ಸರಿಯಾದ ಟೈಮ್ಗೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ. ಇಂಥ ನರಕದ ಸನ್ನಿವೇಶದಲ್ಲೂ ಮುಂಬೈನಲ್ಲಿ ಹಿಂಗಾಗುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ. ದಿಲ್ಲಿ ಜನರ ದೇಹದಲ್ಲಿ ಅದೊಂದು ಶಕ್ತಿ ಕಂಡುಬರುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಯಾರೊಬ್ಬರಿಗೂ ಇರಲಿಲ್ಲ. ಇಷ್ಟಕ್ಕೂ ಯಾವುದು ಆ ಶಕ್ತಿ ಅಂದ್ರೆ ಅದುವೇ ಸಮುದಾಯ ರೋಗ ನಿರೋಧಕ ಶಕ್ತಿ. ಹೌದು, ಇಷ್ಟು ದಿನ ಭಾರತದಲ್ಲಿ ದಿನವೊಂದಕ್ಕೆ 10,000 ಕೇಸ್ ದಾಖಲಾಯಿತು, 20,000 ಕೇಸ್ ದಾಖಲಾಯಿತು. ಕೊರೋನಾ ಭೀಕರತೆ ಮತ್ತೆ ಹೆಚ್ಚಾಯಿತು ಅನ್ನೋ ಸುದ್ದಿಗಳು ಕೇಳಿ ಬರ್ತಾ ಇತ್ತು. ಆದ್ರೀಗ ಅದಕ್ಕೆ ತದ್ವಿರುದ್ಧ ಸುದ್ದಿಗಳು ಹೊರಬೀಳ್ತಾ ಇವೆ. ಇತ್ತೀಚೆಗೆ ದೇಶದ 18 ರಾಜ್ಯಗಳಲ್ಲಿ ಕೊರೋನಾ ಇಳಿಮುಖವಾಗ್ತಿದೆ ಅನ್ನೋ ಸುದ್ದಿ ಕೇಳಿ ಬಂದಿತ್ತು. ಇದೀಗ ಕರ್ನಾಟಕದ ಬೆಂಗಳೂರಿನಲ್ಲೂ ಕೊರೋನಾ ಇಳಿಮುಖವಾಗ್ತಿದೆ ಅನ್ನೋ ಗುಡ್ ನ್ಯೂಸ್ ಸಿಕ್ಕಿದೆ. ಎಸ್, ಸಮುದಾಯ ಹಂತದಲ್ಲಿ ಕೊರೋನಾ ಸೋಂಕು ಹರಡುತ್ತಿರೋದ್ರಿಂದ ಸೋಂಕಿತರಿಗೆ ಕಾಂಟ್ಯಾಕ್ಟ್ ಹಿಸ್ಟ್ರಿನೂ ಇರಲ್ಲ, ಟ್ರಾವೆಲ್ ಹಿಸ್ಟ್ರಿನೂ ಇರಲ್ಲ, ನಿಗೂಢವಾಗಿ ಹರಡುತ್ತಿರುತ್ತೆ. ಆದ್ರೆ ಸೋಂಕು ಇದೇ ವೇಗದಲ್ಲಿ ಹರಡುತ್ತಿರೋದ್ರಿಂದ ಸಮುದಾಯ ಪ್ರತಿರೋಧಕ ಶಕ್ತಿ ಕೂಡ ಹುಟ್ಕೊಂತಿದೆಯಂತೆ. ಇಷ್ಟಕ್ಕೂ ಏನಿದು ಹರ್ಡ್ ಇಮ್ಯುನಿಟಿ? ಹರ್ಡ್ ಇಮ್ಯುನಿಟಿ ಇದ್ರೆ ಕೊರೋನಾ ಅಲ್ಲ, ಆದ್ರೆ ಅಪ್ಪನಂತ ವೈರಸ್ ಬಂದ್ರೂ ಮನುಷ್ಯನನ್ನ ಏನು ಮಾಡೋಕ್ಕಾಗಲ್ಲ. 10 ಪಟ್ಟು ಡೆಡ್ಲಿ ವೈರಸ್ ಮಾನವನ ದೇಹ ನುಗ್ಗಿದ್ರೂ ಮನುಷ್ಯನ ನರನಾಡಿನೂ ಅಲುಗಾಡಿಸೋದಕ್ಕಾಗಲ್ಲ. ಯಾಕಂದ್ರೆ ಒಂದು ವೈರಸ್ ಸಾಂಕ್ರಾಮಿಕ ರೋಗವಾಗಿ ಹರಡಿದ್ರೆ ಅದನ್ನ ಕಂಟ್ರೋಲ್ ಮಾಡೋದು ಕಷ್ಟ. ಆದ್ರೆ ಆ ಒಂದು ಸಮುದಾಯದ 60% ಮಂದಿಗೆ ಸೋಂಕು ತಗುಲಿದ್ರೆ ಇನ್ನುಳಿದ 40% ಜನರಿಗೆ ಸೋಂಕು ತಗುಲಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ಅಂದ್ರೆ 60% ಜನರಿಗೆ ಸೋಂಕು ತಗುಲಿದ್ರೆ ಇನ್ನುಳಿದ 40% ಜನರಲ್ಲಿ ರೋಗವನ್ನ ಎದುರಿಸೋ ಆಂಟಿಬಾಡಿ ತಾನಾಗೆ ಹುಟ್ಕೊಳ್ಳುತ್ತೆ. ಈ ಹಿಂದೆ ಪ್ಲೇಗ್ ಮತ್ತು ಕಾಲಾರದಂತ ಮಹಾಮಾರಿಗಳು ಹತೋಟಿಗೆ ಬಂದಿದ್ದು ಕೂಡ ಇದೇ ಸಮುದಾಯ ಪ್ರತಿರೋಧಕ ಶಕ್ತಿ ಹುಟ್ಟಿದ್ರಿಂದಲೇ ಅನ್ನೋದು ತಜ್ಞರ ವಾದ. ರಾಷ್ಟ್ರ ಮಟ್ಟದಲ್ಲಿ ನೋಡಿದ್ರೆ ಈ ಶಕ್ತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಭಾರತದ ಕೆಲ ಪ್ರದೇಶಗಳಲ್ಲಿ ಇಂತಹ ಶಕ್ತಿ ಇದೆ ಅಂತ ಹೇಳಲಾಗ್ತಿದೆ. ಅದರಲ್ಲೂ ಸೆರೋ ಸಮೀಕ್ಷೆ ಪ್ರಕಾರ ಮುಂಬೈ ಮತ್ತು ದೆಹಲಿಯಲ್ಲಿ ಹರ್ಡ್ ಇಮ್ಯುನಿಟಿ ಶಕ್ತಿ ಕಂಡುಬಂದಿದೆ. ಮುಂಬೈನ ಕೊಳೆಗೇರಿಗಳಲ್ಲಿ ಸಮೂಹ ಶಕ್ತಿ ಹೆಚ್ಚಿದ್ದು ಹೇಗೆ? ಪ್ರಿಯ ವೀಕ್ಷಕರೇ, ಸೆರೋ ಸರ್ವೇಲೆನ್ಸ್ ದೆಹಲಿ ಮತ್ತು ಮುಂಬೈನಲ್ಲಿ ಇತ್ತೀಚೆಗೆ ನಡೆಸಿದ್ದ ಸಮೀಕ್ಷೆಯಲ್ಲಿ ಸಮುದಾಯ ರೋಗ ನಿರೋಧಕ ಶಕ್ತಿ ಅಭಿವೃದ್ಧಿಯಾಗಿದೆ ಅನ್ನೋ ಅಂಶವನ್ನ ಬಯಲು ಮಾಡಿದೆ. ಈ ಸಮೀಕ್ಷೆ ಪ್ರಕಾರ ಮುಂಬೈನ ಸ್ಲಂ ಪ್ರದೇಶಗಳೇನಿದೆ ಅಲ್ಲೇ 57% ಮಂದಿಗೆ ಸೋಂಕು ಆವರಿಸಿರಬಹುದು. ಅವರೆಲ್ಲ ಸಹಜ ಪ್ರಕ್ರಿಯೆಯಿಂದ ಗುಣಮುಖರಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಮುಂಬೈನ ಕೊಳೆಗೇರಿ ಪ್ರದೇಶಗಳನ್ನು ಬಿಟ್ಟು ಹೊರಗಿನ ಪ್ರದೇಶಗಳಲ್ಲಿ 16% ಮಂದಿಯಲ್ಲಿ ಸಮುದಾಯ ರೋಗ ನಿರೋಧಕ ಶಕ್ತಿ ಕಂಡು ಬಂದಿರುವುದಾಗಿ ಹೇಳಲಾಗ್ತಿದೆ. ಹಾಗಾದ್ರೆ ಮುಂಬೈನ ಧಾರಾವಿಯಲ್ಲಿ ಸೋಂಕು ಪೀಕ್ಗೆ ಹೋಗಿ ನಂತರ ಕಡಿಮೆಯಾಗಿದ್ದಕ್ಕೆ ಕಾರಣ ಹರ್ಡ್ ಇಮ್ಯುನಿಟಿನೇನಾ? ಈ ಪ್ರಶ್ನೆಯಾಗಿಯೇ ಉಳಿದಿದೆ. ಆದರೆ ದೆಹಲಿಯಲ್ಲೂ 23% ಮಂದಿಯಲ್ಲಿ ಪ್ರತಿಕಾಯ ಪತ್ತೆಯಾಗಿದೆ ಅನ್ನೋದೇ ಸದ್ಯದ ಅಚ್ಚರಿಯ ಸಂಗತಿ.
ದೆಹಲಿಯ 23% ಮಂದಿಯಲ್ಲಿ ಪ್ರತಿಕಾಯ ಶಕ್ತಿ ಪತ್ತೆ. ದೆಹಲಿಯಲ್ಲಿ ಸದ್ಯ ಕೊರೋನಾ ಸೋಂಕಿತರ ಸಂಖ್ಯೆ 1,35,000 ಗಡಿ ದಾಟಿದೆ. ಇದರಲ್ಲಿ ದೆಹಲಿಯಲ್ಲಿ 1,20,000 ಮಂದಿ ಗುಣಮುಖರಾಗಿದ್ದಾರೆ. ಹಾಗೆ ನೋಡೋದಾದ್ರೆ ದೆಹಲಿಯಲ್ಲಿ ಆಕ್ಟಿವ್ ಕೇಸ್ಗಳಿರೋದೇ 10,000. ಸದ್ಯಕ್ಕೆ ಸೆರೋ ಸಮೀಕ್ಷೆಯಲ್ಲಿ ಪಾಲ್ಗೊಂಡವರ ಪೈಕಿ ದೆಹಲಿಯ 22.86% ಮಂದಿಯಲ್ಲಿ ಪ್ರತಿಕಾಯ ಶಕ್ತಿ ಪತ್ತೆಯಾಗಿದೆ. ಸೋಂಕಿಗೆ ಗುರಿಯಾದವರಲ್ಲಿ ಬಹುತೇಕರು ನೈಸರ್ಗಿಕವಾಗಿಯೇ ಗುಣಮುಖರಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇಷ್ಟಕ್ಕೂ ಸೆರೋ ಹೇಗೆ ಸಮೀಕ್ಷೆ ನಡೆಸಿತು ಅಂದ್ರೆ 21,800 ಮಂದಿಯ ರಕ್ತ ಮಾದರಿಯನ್ನ ಕಲೆಕ್ಟ್ ಮಾಡಿದ ನಂತರ ಪರೀಕ್ಷೆಗೆ ಗುರಿಪಡಿಸಲಾಯಿತು. ಅದರ ಮೂಲಕ ಈ ಅಂಶ ಪತ್ತೆಯಾಗಿದೆ. ಸದ್ಯ ಮುಂಬೈ, ದೆಹಲಿಯಲ್ಲೇ ಅಲ್ಲ, ದೇಶದ ನಾನಾ ಭಾಗದಲ್ಲೂ ಸಮುದಾಯ ರೋಗ ನಿರೋಧಕ ಶಕ್ತಿ ಪತ್ತೆಯಾಗ್ತಿದೆ ಅಂತ ಹೇಳುತ್ತಿದ್ದಾರೆ. ಬೆಂಗಳೂರಿನ ಪೀಣ್ಯದಲ್ಲಿ 44% ಆಂಟಿಬಾಡಿ ಪತ್ತೆ. ಎಸ್, ಜನ ಸಮೂಹದಲ್ಲಿ ಯಾವ ಪ್ರಮಾಣದಲ್ಲಿ ಕೊರೋನಾ ಸೋಂಕು ಹಬ್ಬಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಥೈರೋಕೇರ್ ಸಂಸ್ಥೆ ಬೆಂಗಳೂರಿನ 22 ಏರಿಯಾಗಳಲ್ಲಿ ಇತ್ತೀಚೆಗಷ್ಟೇ ಪರೀಕ್ಷೆ ನಡೆಸಿತ್ತು. ಆ ಪರೀಕ್ಷೆಯ ರಿಸಲ್ಟ್ ಪ್ರಕಾರ ಬೆಂಗಳೂರಿನ ಪೀಣ್ಯ ದಾಸರಹಳ್ಳಿ ವ್ಯಾಪ್ತಿಯಲ್ಲೇ 44.8% ಜನರ ರಕ್ತದಲ್ಲಿ ಆಂಟಿಬಾಡಿ ಪತ್ತೆಯಾಗಿತ್ತು. ಆದರೆ ಆ ವರದಿಯ ಪ್ರಕಾರ ಸಂಜಯನಗರ ವ್ಯಾಪ್ತಿಯಲ್ಲಿ ಕೇವಲ 1.15% ಆಂಟಿಬಾಡಿ. ಏನಿದು ಆಂಟಿಬಾಡಿ ಅಂದ್ರೆ ಮನುಷ್ಯನ ದೇಹದೊಳಗೆ ವೈರಸ್ ನುಗ್ಗಿ ದಾಳಿ ನಡೆಸಿದಾಗ ದೇಹದೊಳಗಿನ ರೋಗ ನಿರೋಧಕ ವ್ಯವಸ್ಥೆ ಪ್ಲಾಸ್ಮಾ ಪ್ರೋಟೀನ್ಗಳನ್ನ ಬಿಡುಗಡೆ ಮಾಡುತ್ತೆ. ಆ ಮೂಲಕ ವೈರಸ್ ವಿರುದ್ಧ ಹೋರಾಡುತ್ತೆ. ಹೀಗೆ ಪ್ರತಿದಾಳಿ ನಡೆಸುವ ಬಿಳಿ ರಕ್ತ ಕಣಗಳೇನಿವೆ, ಜೀವಕೋಶಗಳೇನಿವೆ, ಅವನ್ನೇ ಆಂಟಿಬಾಡಿ ಅಂತಾರೆ. ಈ ಆಂಟಿಬಾಡಿ ಉತ್ಪತ್ತಿ ಚೆನ್ನಾಗಿದ್ರೆ ಇಂಥವರಲ್ಲಿ ಕೊರೋನಾ ಬಂದಿದ್ದೂ ಗೊತ್ತಾಗಲ್ಲ, ಹೋಗಿದ್ದೂ ಗೊತ್ತಾಗಲ್ಲ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಸಮುದಾಯ ಹಂತಕ್ಕೆ ಕೊರೋನಾ ಹರಡ್ತಾ ಇದೆ ಅನ್ನೋ ಮಾತುಗಳು ಕೇಳಿಬಂದಿದ್ದು ಹರ್ಡ್ ಇಮ್ಯುನಿಟಿ ಕೂಡ ವೃದ್ಧಿಸ್ತಾ ಇದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಭಾರತೀಯರಲ್ಲಿ ಹೆಚ್ಚಾಗ್ತಿದೆಯಾ ಹರ್ಡ್ ಇಮ್ಯುನಿಟಿ? ಲಸಿಕೆ ಕಂಡುಹಿಡಿಯೋ ಮುನ್ನವೇ ಕಣ್ಮರೆಯಾಗೋಗುತ್ತಾ ಕೊರೋನಾ? ಇದೇ ಶಕ್ತಿಯಿಂದಾನೇ ಸೋಂಕನ್ನು ಗೆದ್ದರ ಭಾರತದ 18 ಕೋಟಿ ಮಂದಿ. 18 ಕೋಟಿ ಮಂದಿ ಕೊರೋನಾನೇ ಗೆದ್ದರ. ದೇಶದ 17 ಲಕ್ಷ ಮಂದಿಯನ್ನ ಹೊಕ್ಕಿರೋ ಕೊರೋನಾ ಎಗ್ಗಿಲ್ಲದೆ ಹರಡ್ತಾ ಇದೆ ನಿಜ. ಆದ್ರೆ ಈಗಾಗಲೇ ಕೊರೋನಾಗೆ ತುತ್ತಾಗಿದ್ದ 10 ಲಕ್ಷಕ್ಕೂ ಅಧಿಕ ಮಂದಿ ಗುಣಮುಖರಾಗಿದ್ದಾರೆ, ಮನೆ ಸೇರಿದ್ದಾರೆ. ಇನ್ನುಳಿದದ್ದು ಕೇವಲ 5.5 ಲಕ್ಷಕ್ಕೂ ಅಧಿಕ ಕೇಸು. ಇಂಥ ಸಮಯದಲ್ಲೇ ದೇಶದ ಹಾಟ್ಸ್ಪಾಟ್ಗಳಲ್ಲಿ ಕಂಡು ಬರ್ತಿದೆ ಹಾರ್ಡ್ ಇಮ್ಯುನಿಟಿ. ಹಾಗಾದ್ರೆ ಇಂಥದ್ದೇ ಶಕ್ತಿಯಿಂದಾನೇ ಕೊರೋನಾಗೆ ಗುನ್ನ ಕೊಟ್ರ ಭಾರತದ 18 ಕೋಟಿ ಮಂದಿ. ಒಂದು ಅಧ್ಯಯನದ ಪ್ರಕಾರ ಭಾರತದಲ್ಲಿ 80% ಯುವ ಜನರಿದ್ದಾರೆ. ಅದರಲ್ಲೂ 50%ಕ್ಕೂ ಹೆಚ್ಚು ಮಂದಿ 25 ವರ್ಷದೊಳಗಿನವರಾಗಿದ್ದಾರೆ. ಹಾಗೆಯೇ 35 ವರ್ಷದೊಳಗಿನವರ ಸಂಖ್ಯೆ 65%ರಷ್ಟಿದೆ. ಹೀಗಾಗಿ ಕೊರೋನಾ ಸೋಂಕು ಈಗಾಗಲೇ ಸಮುದಾಯ ಹಂತದಲ್ಲಿ ಹರಡಿ 18 ಕೋಟಿಗೂ ಹೆಚ್ಚು ಜನರಿಗೆ ತಗುಲಿದೆ ಅಂತ ಹೇಳಲಾಗ್ತಿದೆ. ಆದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರೋದ್ರಿಂದ ಅವರಲ್ಲಿ ಬಹುತೇಕ ಮಂದಿಗೆ ಸೋಂಕು ಬಂದಿದ್ದು ಗೊತ್ತಾಗಿಲ್ಲ, ಹೋಗಿದ್ದೂ ಗೊತ್ತಾಗಿಲ್ವಂತೆ. ಹೌದು, ಭಾರತ ಭೌಗೋಳಿಕವಾಗಿ ಸಮಶೀತೋಷ್ಣ ವಲಯದಲ್ಲಿದೆ. ಇಲ್ಲಿನ ಜನರ ಜೀವನ ಕ್ರಮ, ಸೇವಿಸೋ ಆಹಾರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿಸುವಂತ ಔಷಧೀಯ ಗುಣಗಳಿವೆ. ಅಡುಗೆಗೆ ಬಳಸುವ ಅರಿಶಿನ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿಯಂತಹ ಪದಾರ್ಥಗಳಿಂದಾನೇ ಆಂಟಿಬಾಡಿ ವೃದ್ಧಿಸಿಕೊಳ್ಳೋದು ಭಾರತೀಯರಿಗೆ ತಿಳಿದಿದೆ. ಇದೇ ಕಾರಣಕ್ಕೆ ಇತರೆ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿ ಕೊರೋನಾದಿಂದ ಸಾವನ್ನಪ್ಪಿದವರ ಸಂಖ್ಯೆ ಕಡಿಮೆ ಎನ್ನಲಾಗುತ್ತಿದೆ. ದೇಶದಲ್ಲಿ 64%ರಷ್ಟಿದೆ ಚೇತರಿಕೆ ಪ್ರಮಾಣ. 2%ಕ್ಕೆ ಇಳಿಯಿತು ಭಾರತದ ಸಾವಿನ ಪ್ರಮಾಣ. ಎಸ್, ಕೊರೋನಾ ಸೋಂಕಿತ ರಾಷ್ಟ್ರಗಳ ಪೈಕಿ ಅಮೆರಿಕ ಮೊದಲನೇ ಸ್ಥಾನದಲ್ಲಿದ್ರೆ ಬ್ರೆಜಿಲ್ 2ನೇ ಸ್ಥಾನದಲ್ಲಿದೆ. ಭಾರತ 3ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿದ್ದರೂ ಭಾರತದಲ್ಲಿ ಸಾವಿನ ಸಂಖ್ಯೆ 36,000ವಾಗಿದೆ. ಬೇರೆ ದೇಶಕ್ಕೆ ಹೋಲಿಸಿದ್ರೆ ಇದು ಕಡಿಮೆಯೇ ಆಗಿದೆ. ಅಲ್ಲದೆ ಬೇರೆ ದೇಶಗಳಿಗೆ ಹೋಲಿಸಿಕೊಂಡ್ರೆ ಭಾರತದಲ್ಲೇ ಅತಿ ವೇಗವಾಗಿ ರೋಗಿಗಳು ಗುಣಮುಖರಾಗ್ತಿದ್ದಾರೆ. 64% ಚೇತರಿಕೆಯ ಪ್ರಮಾಣವಿದ್ರೆ ಸಾವಿನ ಪ್ರಮಾಣ 2%ರಷ್ಟಿದೆ. ಹಾಗಾದ್ರೆ 130 ಕೋಟಿಗೂ ಅಧಿಕ ಜನಸಂಖ್ಯೆ ಇರುವ ಭಾರತದಲ್ಲಿ ಸಮೂಹ ಶಕ್ತಿ ವೃದ್ಧಿ ಸುಲಭನ? ಭಾರತ ಸಮೂಹ ಶಕ್ತಿ ಅಸ್ತ್ರದಿಂದ ಕೊರೋನಾಗೆ ಮೋಕ್ಷ ನೀಡೋಕೆ ಸಾಧ್ಯನಾ? ನಿಜ ಹೇಳಬೇಕು ಅಂದ್ರೆ ಕೊರೋನಾ ಲಸಿಕೆ ಯಾವಾಗ ಸಿದ್ಧವಾಗುತ್ತೋ ಗೊತ್ತಿಲ್ಲ. ಲಸಿಕೆ ಸಿದ್ಧ ಆಯ್ತು ಅಂದ್ರು ಜಗತ್ತಿನ 780 ಕೋಟಿ ಜನರಿಗೆ ನೀಡಲು 1 ವರ್ಷವಾದ್ರೂ ಬೇಕಾಗಬಹುದು. ಅಷ್ಟರೊಳಗೆ ಅದೆಷ್ಟು ಜನ ಕೊರೋನಾದಿಂದ ಮೃತಪಟ್ಟಿರ್ತಾರೋ ಹೇಳೋದಕ್ಕಾಗಲ್ಲ. ಹಾಗಾದ್ರೆ ಈಗ ಕೊರೋನಾ ಸಂಹಾರಕ್ಕಿರೋ ಏಕೈಕ ಮಾರ್ಗ ಅಂದ್ರೆ ಅದು ಹರ್ಡ್ ಇಮ್ಯುನಿಟಿನ. ಹರ್ಡ್ ಇಮ್ಯುನಿಟಿ ವೃದ್ಧಿಯಾದ್ರೆ ಕೊರೋನಾ ಈ ವರ್ಷಾಂತ್ಯಕ್ಕೆ ಕಣ್ಮರೆಯಾಗೋಗುತ್ತೆ. ಸತ್ಯ ಹೇಳಬೇಕು ಅಂದ್ರೆ ಹರ್ಡ್ ಇಮ್ಯುನಿಟಿ ಸೂತ್ರನ ಕೊರೋನಾಗೆ ಅಪ್ಲೈ ಮಾಡೋದು ಕಷ್ಟ.
ಯಾಕಂದ್ರೆ ಈ ಪ್ಲಾನ್ನಿಂದ ಕೊರೋನಾ ಸಂಹಾರ ಆಗೋದಕ್ಕಿಂತ ಕೊರೋನಾ ಮತ್ತಷ್ಟು ಹೆಚ್ಚಾಗುವ ಭೀತಿಯೇ ಹೆಚ್ಚು. ಅದ್ಯಾಕೆ ಅಂದ್ರ ಅದುವೇ ಸಮೂಹ ಶಕ್ತಿ ಬ್ರಹ್ಮಾಸ್ತ್ರವಾದ್ರೂ ಅದೆಷ್ಟು ಡೆಡ್ಲಿ ಅನ್ನೋದ್ರ ಹಿಂದಿರೋ ರಣರೋಚಕ ರಹಸ್ಯ. ಅಪಾಯಕಾರಿ ವೈರಸ್ಗಳಿಂದ ಸಮುದಾಯವನ್ನ ಕಾಪಾಡೋಕಿರೋ ಪ್ರಮುಖ ಮಾರ್ಗ ಅಂದ್ರೆ ಅದು ಸಮೂಹ ರೋಗ ನಿರೋಧಕ ಶಕ್ತಿ. ಆದ್ರೆ ಇದನ್ನ ಸಾಧಿಸೋದು ಅಷ್ಟು ಸುಲಭ ಅಲ್ಲ. ಈ ಮಾರ್ಗದಲ್ಲಿ ಕೊರೋನಾ ಸಮರ ಗೆಲ್ಲೋ ಪ್ಲಾನ್ ಮಾಡಿದ್ರೆ ಯುದ್ಧ ಗೆಲ್ಲೋದು ಕಷ್ಟವೇ. ಅದ್ಯಾಕೆ? ಈ ಹಿಂದೆ ಇದೇ ಅಸ್ತ್ರವೇ ಅಲ್ವಾ ಪ್ಲೇಗ್, ಕಾಲರಾದಲ್ಲಿ ಪ್ಲಸ್ ಆಗಿದ್ದು ಅಂತ ನೀವು ಕೇಳಬಹುದು. ಈ ಕುರಿತ ಕ್ಲಿಯರ್ ಪಿಕ್ಚರ್ ತೆರೆದಿಡ್ತೀವಿ ಬ್ರೇಕ್ ಆದ್ಮೇಲೆ. 3 ವರ್ಷ ಆಯಸ್ಸು ಅನ್ಬೇಕೋ ಇಲ್ಲ ಎಲ್ಲದಕ್ಕೂ ಸಮಯ ಬರಬೇಕು ಅಂತ ಕಾದ್ ಕುಳಿತುಕೊಳ್ಬೇಕೋ ಗೊತ್ತಾಗ್ತಿಲ್ಲ. ಆದ್ರೆ ಕೊರೋನಾ ಸಮರ ಗೆಲ್ಲೋಕೆ ಸಮೂಹ ಶಕ್ತಿ ಅನ್ನೋ ಅಸ್ತ್ರ ಹೂಡಿ ಜಯ ಗಳಿಸೋದು ಮಾತ್ರ ಅಷ್ಟು ಸುಲಭ ಅಲ್ಲ. ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಈ ರಿಪೋರ್ಟ್ನಲ್ಲಿದೆ ನೋಡಿ ಉತ್ತರ. ಕೊರೋನಾ ಸಮರ ಗೆಲ್ಲುತ್ತಾ ಭಾರತದಲ್ಲಿ ಸಮೂಹ ಶಕ್ತಿ ನಿಜಕ್ಕೂ ಸಾಧ್ಯನಾ? ರೋಗ ಹರಡುತ್ತಿದ್ದಂತೆ ಸಹಜವಾಗಿಯೇ ಜನರಲ್ಲೇ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತೆ. ಇದರಿಂದ ಕೊರೋನಾ ಸಮರ ಗೆಲ್ಲಬಹುದು ಅಂತ ಜಗತ್ತು ಚರ್ಚಿಸ್ತಾ ಇದೆ. ಆದ್ರೆ ಇಂಥ ಸಮೂಹ ಶಕ್ತಿಯಿಂದಾನೇ ಕೊರೋನಾ ಸಂಹಾರ ಮಾಡಬಹುದು ಅಂತ ಅದೆಷ್ಟೋ ದೇಶ ಅಂದುಕೊಂಡು ಈ ತಂತ್ರ ಹೂಡಿತು. ಆದ್ರೆ ಕೊರೋನಾ ಜಗತ್ತಿನಾದ್ಯಂತ ಹರಡೋಕೆ ಆರಂಭವಾದ ಸಂದರ್ಭದಲ್ಲಿ ಹರ್ಡ್ ಇಮ್ಯುನಿಟಿ ತಂತ್ರ ಬಳಸಿದ್ದ ಬಹುತೇಕ ದೇಶಗಳಲ್ಲಿ ಈ ಪ್ಲಾನ್ ಫೇಲ್ ಆಗಿತ್ತು. ಕೊರೋನಾ ಮೃತ್ಯು ತಾಂಡವವಾಡ್ಬಿಟ್ಟಿತ್ತು. ಎಸ್, ಈ ಹಿಂದೆ ಬ್ರಿಟನ್ ಅಲ್ಲೋ ಇಲ್ಲೋ ಒಂದೊಂದು ಕೊರೋನಾ ಕೇಸ್ ಪತ್ತೆಯಾದಾಗ ನಿರ್ಲಕ್ಷ್ಯ ತೋರಿತ್ತು. ಹರ್ಡ್ ಇಮ್ಯುನಿಟಿಯಿಂದ ಕೊರೋನಾ ಸಮರ ಗೆಲ್ಲೋದಾಗಿ ಹೇಳಿತ್ತು. ಆದ್ರೆ ನಂತರ ಕೊರೋನಾ ಹರ್ಡ್ ಇಮ್ಯುನಿಟಿ ತಂತ್ರಕ್ಕೆ ಬಗ್ಗದೆ ಬ್ರಿಟನ್ ತುಂಬೆಲ್ಲ ದಾಳಿ ಮಾಡಿತು. ಇದರಿಂದ ಬೆಚ್ಚಿ ಬಿದ್ದಿದ್ದು ಕೇವಲ ಬ್ರಿಟನ್ ಅಲ್ಲ, ಬಹುತೇಕ ದೇಶಗಳು. ಹಿಂಗಾಗಿ ಜಗತ್ತೇ ಲಾಕ್ಡೌನ್ ಅಸ್ತ್ರ ಹೂಡಿತು. ನಿಜ, ಸಮೂಹದ ರೋಗ ನಿರೋಧಕ ಶಕ್ತಿಯಿಂದ ಸೋಂಕನ್ನ ಸುಲಭವಾಗಿ ಕಟ್ಟಿಹಾಕಬಹುದು ಅಂದುಕೊಳ್ಳೋದು ಅಷ್ಟು ಈಸಿ ಕೆಲಸ ಅಲ್ವೇ ಅಲ್ಲ. ಉದಾಹರಣೆಗೆ ಹೇಳಬೇಕು ಅಂದ್ರೆ ದಡಾರ ಅತ್ಯಂತ ಅಪಾಯಕಾರಿ ಅಂಟುರೋಗ ಎನ್ನಿಸಿಕೊಂಡಿತ್ತು. 1ರಿಂದ 18 ಮಂದಿಗೆ ಇದು ಹರಡುತ್ತಾ ಇತ್ತು. ಈ ಸೋಂಕಿನಿಂದ ಮುಕ್ತವಾಗೋಕೆ 95% ಮಂದಿಯಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗಬೇಕಾಗಿತ್ತು. ಆದ್ರೆ ದಡಾರಕ್ಕೆ ಹೋಲಿಸಿದ್ರೆ ಕೊರೋನಾ ಅಷ್ಟೊಂದು ಪ್ರಮಾಣದಲ್ಲಿ ಹರಡುತ್ತಾ ಇಲ್ಲ. ಕೊರೋನಾ 1ರಿಂದ 3ರಿಗೆ ಹರಡುತ್ತಾ ಇದೆ ಅಷ್ಟೇ. ಹಿಂಗಾಗಿ ಸಮುದಾಯದ 60% ಮಂದಿಯಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿ ಆದ್ರೆ ಮಾತ್ರ ಕೊರೋನಾ ಸಮರ ಗೆಲ್ಲಬಹುದು. ಹಾಗಂತ ರೋಗ ಹರಡೋವರೆಗೂ ಕಾಯ್ಬೇಕಾ? ರೋಗ ಹರಡೋವರೆಗೂ ಕಾದ್ರೆ ಕಾದಿದೆ ಆಪತ್ತು. ಹೌದು, ಹರ್ಡ್ ಇಮ್ಯುನಿಟಿ ಬೆಳೆಯುತ್ತೆ ಅಂತ ರೋಗ ಹರಡ್ಲಿ ಅಂತ ಬಿಟ್ರೆ ದೊಡ್ಡ ಮಟ್ಟದ ಸಾವು ನೋವುಗಳನ್ನ ಕಾಣಬೇಕಾಗುತ್ತೆ. ಯಾಕಂದ್ರೆ ಜಗತ್ತಿನ 780 ಕೋಟಿ ಜನರ ಪೈಕಿ 60% ಅಂದ್ರೆ ಒಂದು ಅಂದಾಜಿನ ಪ್ರಕಾರ 400 ಕೋಟಿ ಜನರಿಗೆ ವೈರಸ್ ಹರಡಿದ್ದಲ್ಲಿ ಮಾತ್ರ ಹರ್ಡ್ ಇಮ್ಯುನಿಟಿ ತಂತ್ರ ಯಶಸ್ವಿಯಾಗುವ ಸಾಧ್ಯತೆ ಇರಬಹುದು. ಇನ್ನು ಭಾರತದ ಲೆಕ್ಕಕ್ಕೆ ಬಂದ್ರೆ ಭಾರತದ ಒಟ್ಟು ಜನಸಂಖ್ಯೆ 130 ಕೋಟಿಗೂ ಹೆಚ್ಚಿದೆ. ಇದರಲ್ಲಿ 60% ಅಂತ ಲೆಕ್ಕ ಹಾಕೋಕೆ ಹೋದ್ರೆ ಬರೋಬ್ಬರಿ 60ರಿಂದ 80 ಕೋಟಿ ಜನರಿಗೆ ಸೋಂಕು ಹರಡೋಕೆ ಬಿಟ್ಟಂಗೆ ಲೆಕ್ಕ ಆಗುತ್ತೆ. ಹಿಂಗಾಗಿನೇ ಜಗತ್ತಿನ ಬಹುತೇಕ ದೇಶಗಳು ಹರ್ಡ್ ಇಮ್ಯುನಿಟಿ ತಂತ್ರದ ಮೊರೆ ಹೋಗ್ತಾ ಇಲ್ಲ. ಬದಲಾಗಿ ಲಸಿಕೆ ಮೂಲಕ ರೋಗ ನಿರೋಧಕ ಶಕ್ತಿ ಅಭಿವೃದ್ಧಿಪಡಿಸುವಲ್ಲಿ ಶ್ರಮಿಸ್ತಾ ಇದೆ. ಇನ್ನೂ ಒಂದು ವಿಷಯ ಏನಂದ್ರೆ, ಲಸಿಕೆ ಇನ್ನೇನು ಕೈ ಸೇರುತ್ತೆ, ಲಸಿಕೆ ಇದೆ ಅನ್ನೋವಾಗ ಸಮುದಾಯ ರೋಗ ನಿರೋಧಕ ಶಕ್ತಿ ಅಸ್ತ್ರವನ್ನ ಪ್ರಯೋಗಿಸಬಹುದು. ಆದ್ರೆ ಈಗ ಕೊರೋನಾಗೆ ಯಾವುದೇ ಮದ್ದು ಕಂಡು ಹಿಡಿದಿಲ್ಲ. ಇಂಥ ಹೊತ್ತಲ್ಲಿ ಹರ್ಡ್ ಇಮ್ಯುನಿಟಿ ಅಂತ ಜಗತ್ತು ತಪ್ಪುದಾರಿ ಮೆಟ್ಟಿದ್ರೆ ಆಪತ್ತು ಕಾದಿದೆ. ಹಾಗಂತ ಲಸಿಕೆ ಕಂಡು ಹಿಡಿಯೋವರೆಗೂ ಹೀಗೆ ಸಾವು ನೋವುಗಳನ್ನ ಕಾಣ್ತಾ ಇರೋದಕ್ಕಾಗುತ್ತೆ. ಸದ್ಯಕ್ಕೆ ಈಗೇನಾದ್ರೂ ಲಸಿಕೆ ಸಿಕ್ತು ಅಂದ್ರೂ ದೀರ್ಘಕಾಲ ಸಮುದಾಯದ ರೋಗ ನಿರೋಧಕ ಶಕ್ತಿ ಕಾಪಾಡೋದು ಕಷ್ಟವೇ. ಅದ್ಯಾಕೆ ಅಂದ್ರ ಸಾರ್ಸ್ ಕೊರೋನಾ ರೂಪತಾಳಿ ಬಂದಂತೆ ಕೊರೋನಾ ಮತ್ತೆ ಇನ್ಯಾವುದೋ ಒಂದು ರೂಪತಾಳಿ ಒಂದಷ್ಟು ವರ್ಷಗಳ ನಂತರ ಮತ್ತೆ ದಾಳಿ ಇಡುವ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಕೊರೋನಾಗೆ ಮೋಕ್ಷ ಕಾಲ ಅನ್ನೋದೇ ಇಲ್ವಾ? ಕೊರೋನಾ ಮಾನವ ಜೀವನದ ಒಂದು ಭಾಗವಾಗಿ ಉಳಿದ್ಬಿಡತ್ತಾ? ಇಲ್ಲ ನವೆಂಬರ್ಗೆ ಕೊರೋನಾ ವೈರಸ್ ಅಬ್ಬರ ಅಂತ್ಯವಾಗುತ್ತೆ ಅಂತಿದೆ ಅದೊಂದು ರಿಪೋರ್ಟ್. ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ ಅಂದ್ರ ಈ ಕುರಿತ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಯಾವಾಗಪ್ಪ ಕೊನೆ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಈ ಪ್ರಶ್ನೆಗೆ ಟೈಮ್ಸ್ ನೆಟ್ವರ್ಕ್ ಮತ್ತು ಪ್ರೋಟಿವಿಟಿ ದತ್ತಾಂಶ ಸಂಗ್ರಹ ಸಂಸ್ಥೆ ಉತ್ತರ ನೀಡಿದೆ. ನವೆಂಬರ್ ವರೆಗಷ್ಟೇ ಕೊರೋನಾ ಅಟ್ಟಹಾಸ, ನಂತರ ಇರಲ್ಲ ಅಂತ ಹೇಳ್ತಿವೆ. ಇಷ್ಟಕ್ಕೂ ಯಾವೆಲ್ಲ ರಾಜ್ಯದಲ್ಲಿ ಕೊರೋನಾ ಯಾವಾಗ ಅಂತ್ಯವಾಗತ್ತೆ ಅಂದ್ರ
ಈ ಸ್ಟೋರಿ ನೋಡಿ. ನವೆಂಬರ್ 3ಕ್ಕೆ ಕರ್ನಾಟಕದಿಂದ ಕಣ್ಮರೆಯಾಗುತ್ತಾ ಕೊರೋನಾ. ಜಗತ್ತಿನ ಒಂದಷ್ಟು ದೇಶಗಳಲ್ಲಿ ಹರ್ಡ್ ಇಮ್ಯುನಿಟಿ ಬಗ್ಗೆ ಚರ್ಚೆ ಆಗ್ತಿದ್ರೆ ಮಗದೊಂದಷ್ಟು ದೇಶಗಳಲ್ಲಿ ಕೊರೋನಾ ಅಂತ್ಯ ಯಾವಾಗ ಅನ್ನೋ ಚರ್ಚೆ ಜೋರಾಗಿದೆ. ಕರ್ನಾಟಕದಲ್ಲಿ ಆಗಸ್ಟ್ ತಿಂಗಳಲ್ಲೇ ಸೋಂಕಿನ ಪ್ರಮಾಣ ಏರುವ ಸಾಧ್ಯತೆ ಇದೆ ಅಂತ ತಜ್ಞರು ಎಚ್ಚರಿಸ್ತಾ ಇದ್ದಾರೆ. ಬರೀ ಕರ್ನಾಟಕದಲ್ಲೇ ಅಲ್ಲ, ಮಹಾರಾಷ್ಟ್ರ ಹಾಗೂ ತಮಿಳುನಾಡಿನಲ್ಲಿ ಅಕ್ಟೋಬರ್ 26ರವರೆಗೆ, ದೆಹಲಿಯಲ್ಲಿ ಸೆಪ್ಟೆಂಬರ್ 22ರವರೆಗೆ ಕೊರೋನಾ ಕಾಟ ಇರಲಿದೆಯಂತೆ. ಕೇರಳ, ತೆಲಂಗಾಣ, ಉತ್ತರ ಪ್ರದೇಶ, ರಾಜಸ್ಥಾನದಲ್ಲೆಲ್ಲ ಅಕ್ಟೋಬರ್ಗೆ ಕೊರೋನಾ ಕಂಟಕ ಕಳೆಯಲಿದೆಯಂತೆ. ಇನ್ನಷ್ಟು ಸಮಯ ಕಾಯಬೇಕು ಅಂತಿದೆ WHO. ಒಂದಷ್ಟು ಸಮೀಕ್ಷೆ ಹರ್ಡ್ ಇಮ್ಯುನಿಟಿ ವೃದ್ಧಿ ಆಗ್ತಿದೆ ಅಂದ್ರೆ ಒಂದಷ್ಟು ಅಧ್ಯಯನ ಕೊರೋನಾ ಅಂತ್ಯದ ಡೇಟ್ ಫಿಕ್ಸ್ ಮಾಡ್ತಿವೆ. ಆದ್ರೆ ಕೊರೋನಾ ಸೋಂಕಿತ ದೇಶಗಳ ಬಗ್ಗೆ ಅಧ್ಯಯನ ನಡೆಸುತ್ತಿರೋ ವಿಶ್ವ ಆರೋಗ್ಯ ಸಂಸ್ಥೆ 5% ರಿಂದ 10% ಜನರ ದೇಹದಲ್ಲಿ ಮಾತ್ರ ಆಂಟಿಬಾಡಿ ಪತ್ತೆಯಾಗಿದೆ ಅಂತಿದೆ. ಕೆಲವು ಕಡೆ ಮಾತ್ರ 20% ಆಂಟಿಬಾಡಿ ಪತ್ತೆಯಾಗಿದೆಯಂತೆ. ಹಿಂಗಾಗಿ ಜಗತ್ತು ಹರ್ಡ್ ಇಮ್ಯುನಿಟಿಗೆ ಕಾಯೋ ಬದಲು ತ್ವರಿತಗತಿಯಲ್ಲಿ ಲಸಿಕೆ ಕಂಡುಹಿಡಿಯೋದೇ ಒಳ್ಳೆಯದು ಅಂತಿದೆ WHO. ಒಟ್ಟಾರೆ ಜಗತ್ತಿನಾದ್ಯಂತ 100 ಸಂಶೋಧಕರು 10 ಔಷಧಿ ತಯಾರಿಕೆಯಲ್ಲಿ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ. ಆದ್ರೂ ಕೊರೋನಾಗೆ ಮದ್ದು ಸಿಗ್ತಿಲ್ಲ. ಸಿಗುತ್ತೋ ಇಲ್ವೋ ಅನ್ನೋದಕ್ಕೆ ಯಾರು ಗ್ಯಾರಂಟಿ ಕೊಟ್ಟಿಲ್ಲ. ಹಾಗಂತ ಕೊರೋನಾ ಸಂಹಾರಕ್ಕೆ ಹರ್ಡ್ ಇಮ್ಯುನಿಟಿನೇ ಬೆಸ್ಟ್ ದಾರಿ ಅನ್ನೋ ನಿರ್ಧಾರ ಕೈಗೊಳ್ಳೋದು ಜಗತ್ತಿಗೆ ಒಳ್ಳೆಯದ್ದು ಅಲ್ಲ. ಹಿಂಗಾಗಿ ತ್ರಿಶಂಕು ಸ್ಥಿತಿಯಲ್ಲಿದೆ ಇಡೀ ಪ್ರಪಂಚ. ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.